ರಘುರಾಮ್ ಕೌಶಲ್ಯ ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ರಾಜೇಶ್ ರಾಕೇಶ್ ಎನ್ನುವ ಗಂಡು ಮಕ್ಕಳು, ಕಾವ್ಯ ಎನ್ನುವ ಮಗಳಿದ್ಲು. ರಾಜೇಶ್ ಹೆಂಡತಿ ಕೀರ್ತಿಗೆ ಮಾಡ್ರನ್ ಫುಡ್ಡುಗಳು ಅಂದ್ರೆ ತುಂಬಾ ಇಷ್ಟ. ಅವಳ ಆಲೋಚನೆ ಯಾವಾಗ್ಲೂ ಐ ಕ್ಲಾಸ್ ಅಲ್ಲೇ ಇರುತ್ತೆ. ರಾಕೇಶ್ ಹೆಂಡತಿಯಾದ ಕುಸುಮನಿಗೆ ಮಾತ್ರ ಹಳ್ಳಿಯ ಊಟ ಅಂದ್ರೆ ಪ್ರಾಣ. ಅವಳ ಮನಸ್ಸು ಕೂಡ ತುಂಬಾ ಮೃದುವಾದದ್ದು. ಒಂದು ದಿನ ಬೆಳಗ್ಗಿನ ಜಾವದಲ್ಲಿ ಎಲ್ಲರೂ ಕೂತ್ಕೊಂಡು ಹಾಲಲ್ಲಿ ಮಾತಾಡ್ತಾ ಇದ್ರು. ಆವಾಗ ಕೀರ್ತಿಯ ಪ್ರಾಣ ಸ್ನೇಹಿತೆಯಾದ ಸಂಜನಾ ಮನೆಗೆ ಬಂದಿದ್ಲು. ಸಂಜನಾ ತುಂಬಾ ರಿಚ್ ಆದ ಹುಡುಗಿ. ಏನ್ರಿ, ನಮ್ ಸೊಸೆಂದಿರಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಪ್ರಾಣ. ಅವರು ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅದ್ರಿಂದ ಅವರಿಬ್ರು ಸೇರ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಮೊನ್ನೆಯಿಂದ ಕೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಇದು ತುಂಬಾ ಒಳ್ಳೆಯ ಆಲೋಚನೆ ಕೌಶಲ್ಯ. ಹೆಣ್ಮಕ್ಳು ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಆಲೋಚನೆ ಮಾಡೋದೇ ತುಂಬಾ ಒಳ್ಳೆ ವಿಚಾರ ಅಲ್ವಾ? ಅವರಿಗೆ ಯಾವ ವ್ಯಾಪಾರ ಮಾಡ್ಬೇಕು, ವ್ಯಾಪಾರಕ್ಕೆ ಎಷ್ಟು ಹಣ ಬೇಕು, ಇದನ್ನೆಲ್ಲ ನಾನು ನನ್ನ ಕೈಯಲ್ಲಾದ ಸಹಾಯ ಮಾಡ್ತೀನಿ. ಹೌದಪ್ಪ, ಅತ್ತಿಗೆಂದಿರು ಇಬ್ಬರಿಗೂ ಅಡುಗೆ ಅಂದ್ರೆ ಪ್ರಾಣ. ದೊಡ್ಡ ಅತ್ತಿಗೆ ಮಾಡ್ರನ್ ಅಡಿಗೆ ಮಾಡಿದ್ರೆ, ಸಣ್ಣ ಅತ್ತಿಗೆ ಹಳ್ಳಿಯ ಅಡಿಗೆಯನ್ನು ಮಾಡ್ತಾರೆ. ಅವ್ರವರಿಗೆ ಇಷ್ಟವಾದ ಫುಡ್ ಬಿಸ್ನೆಸ್ ನ ಮಾಡೋದು ಕೂಡ ಅವ್ರಿಗೂ ಕೂಡ ಒಳ್ಳೆ ತಾನೆ. ಕಾವ್ಯ ಹೇಳೋದು ಕೂಡ ನಿಜಾನೇ. ನನ್ನ ಫ್ರೆಂಡ್ ಕೀರ್ತಿಗೆ ಮಾಡ್ರನ್ ಅಡಿಗೆ ಮಾಡೋದು ಅಂದ್ರೆ ಪಂಚಪ್ರಾಣ. ಅವಳು ಮಾಡ್ರನ್ ಕೆಫೆನ ಆರಂಭಿಸಿದ್ರೆ ನಾನು ಕೂಡ ಅವಳಿಗೆ ಎಂಕರೇಜ್ ಮಾಡ್ತೀನಿ. ಅದು ಮಾತ್ರ ಅಲ್ಲದೆ ನಮ್ಮ ಫ್ರೆಂಡ್ಸ್ನೆಲ್ಲರನ್ನೂ ಕರ್ಕೊಂಡೋಗ್ತೀನಿ. ನನ್ನ ಹೆಂಡತಿ ಕೀರ್ತಿ ಮಾಡ್ರನ್ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಪಿಜ್ಜಾ, ಬರ್ಗರ್, ಪಾಸ್ತಾ, ಬ್ರೌನಿ ಏನಾದ್ರೂ ಸರಿ, ಅವಳು 5 ಸ್ಟಾರ್ ಹೋಟೆಲ್ನ ರುಚಿಯ ಹಾಗೆ ಮಾಡ್ತಾಳೆ. ಅವಳು ಆ ಅಡಿಗೆ ಜೊತೆ ಮಾಡ್ರನ್ ಕೆಫೆನ ಆರಂಭಿಸಿದ್ರೆ ಚೆನ್ನಾಗಿರುತ್ತೆ. ಇಂಟೀರಿಯರ್ ಎಲ್ಲ ಲ್ಯಾವಿಶ್ ಆಗಿರ್ಬೇಕು. ನನ್ನ ಹೆಂಡತಿ ಕುಸುಮ ಹಳ್ಳಿಯ ಊಟವನ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ. ರಾಗಿ ಮುದ್ದೆ, ನಾಟಿಕೋಳಿ ಸಾರು, ಬೋಟಿ ಸಾರು, ಅಕ್ಕಿ ರೊಟ್ಟಿ, ಹೀಗೆ ಎಲ್ಲವೂ ಅವಳಿಗೆ ಕೈ ಬಂದ ಕಲೆ. ಅವಳು ಒಂದು ಸಣ್ಣ ಮೆಸ್ ಹಾಕಿದ್ರೆ ಸಾಕು, ಜನರು ಅಷ್ಟು ಗುಂಪು ಗುಂಪಾಗಿ ಬರ್ತಾರೆ. ಹೌದು ಮಾವಯ್ಯ, ನಾನೊಂದು ಹೈ ಕ್ಲಾಸ್ ಕೆಫೆ ಇಡ್ಬೇಕು ಅಂತ ಇದ್ದೀನಿ. ಇಂಟೀರಿಯರ್ ಡಿಸೈನ್ ತುಂಬಾ ಲ್ಯಾವಿಶ್ ಆಗಿರ್ಬೇಕು. ಒಳ್ಳೆ ಮ್ಯೂಸಿಕ್, ತುಂಬಾ ಕಾಸ್ಟ್ಲಿ ಆದ ಫರ್ನಿಚರ್ಸ್ ಗಳು ಕೂಡ ಇರ್ಬೇಕು. ನನ್ನ ಅಡಿಗೆಯ ಜೊತೆಗೆ ಅಲ್ಲಿ ಕೂತ್ಕೊಳ್ಳೋರು ಕೂಡ ಲಕ್ಸರಿ ಆಗಿರ್ಬೇಕು. ಅಕ್ಕ, ನಾನು ಅಷ್ಟೆಲ್ಲ ಖರ್ಚು ಮಾಡಲ್ಲ. ನಮ್ಮ ಮನೆಯ ಪಕ್ಕದಲ್ಲೇ ಇರುವ ಸ್ವಲ್ಪ ಜಾಗದಲ್ಲೇ ಒಂದು ಸಣ್ಣ ಗುಡಿಸಲ ಮನೆಯಾಗಿ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ಒಂದು ಶೆಡ್ ಅನ್ನು ಕೂಡ ಹಾಕೊಂಡು ಅತ್ತೆ ಕಲ್ಸಿಕೊಟ್ಟಿರುವ ಸಂಪ್ರದಾಯ ಅಡಿಗೆಯನ್ನು ಮಾಡ್ತೀನಿ. ಫರ್ನಿಚರ್ಸ್ ಗಳು ಕೂಡ ಬೇಕಾಗಿಲ್ಲ. ಚಾಪೆ ಹಾಕೊಂಡು ಬರುವ ಜನರಿಗೆ ನೆಲದ ಮೇಲೆ ಕೂರ್ಸಿ ಬಾಳೆ ಎಲೆ ಹಾಕಿ ಹೊಟ್ಟೆ ತುಂಬಾ ಕಡಿಮೆ ಬೆಲೆಯಲ್ಲಿ ವ್ಯಾಪಾರ ಮಾಡದೆ ನನ್ನ ಗುರಿ. ಏನ್ ಕುಸುಮ ನಿನ್ ಜೋಕು? ಈ ಕಾಲದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಯಾರು ಊಟ ಮಾಡ್ತಾರೆ? ಎಲ್ಲರಿಗೂ ಮಾಡ್ರನ್ನೇ ತುಂಬಾ ಇಷ್ಟ ಆಗಿರೋದು. ಸರಿ, ಯಾರು ನಿನ್ನ ಮೆಸ್ಸಿಗೆ ಬರ್ತಾರೆ ಅಂತ ನೋಡ್ತೀನಿ. ನಮ್ಮ ಕೀರ್ತಿಯ ಕೆಫೆಗೆ ಎಷ್ಟು ಜನ ಬರ್ತಾರೆ ಅಂತ ನೋಡು. ಕೀರ್ತಿ, ನೀನು ಮುಂದಿಟ್ಟ ಕಾಲನ್ನು ಹಿಂದೆ ಯಾವುದೇ ಕಾರಣಕ್ಕೂ ಇಡ್ಬೇಡ. ಜನ ಅವ್ರವ್ರ ಆಲೋಚನೆ ಅವ್ರವ್ರಿಗಮ್ಮ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಕೊಂಡೋಗ್ಲಿ. ಆದ್ರೆ ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಎರಡು ಇದ್ದೇ ಇರುತ್ತೆ. ಕಸ್ಟಮರ ಮನಸ್ಸು ಗೆಲ್ಲುವುದೇ ಮುಖ್ಯ. ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕು. ಹೀಗೆ ಎಲ್ಲರೂ ಮಾತಾಡ್ಕೊಂಡಿರುವಾಗ ರಘುರಾಮ್ ಇಬ್ಬರು ಸೊಸೆಂದಿರಿಗೆ ವ್ಯಾಪಾರಕ್ಕೆ ಬೇಕಾದ ಹಣ ಕೊಟ್ಟ. ಕೀರ್ತಿ ತುಂಬಾ ಹಣವನ್ನು ಖರ್ಚು ಮಾಡಿ ಎಸಿ ಕೆಫೆಯನ್ನು ಏರ್ಪಾಡು ಮಾಡಿದ್ಲು. ಅಲ್ಲಿರುವ ವಸ್ತುಗಳೆಲ್ಲ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು. ಕಡೆ ಕುಸುಮ ತುಂಬಾ ಕಡಿಮೆ ಖರ್ಚಿನಲ್ಲಿ ಉತ್ತಮ ವಾತಾವರಣದಲ್ಲಿ ಒಳ್ಳೆ ರೀತಿಯ ಸಣ್ಣ ಮೆಸ್ಸನ್ನು ಆರಂಭಿಸಿಕೊಂಡ್ಲು. ಕುಸುಮ ತರಕಾರಿಗೋಸ್ಕರ ಮಾರ್ಕೆಟಿಗೆ ಹೋಗದೆ ನೇರವಾಗಿ ರೈತನಾದ ಸೋಮಯ್ಯನ ಬಳಿ ಹೋದ್ಲು. ನಮಸ್ಕಾರ ಸೋಮಯ್ಯ ಅವರೇ, ನಾನು ಹಳ್ಳಿಯಲ್ಲಿ ಒಂದು ಮೆಸ್ಸನ್ನು ಆರಂಭಿಸಿದ್ದೀನಿ. ನೀವು ಬೆಳೆಯುವಂತ ಸ್ವಚ್ಛವಾದ ತರಕಾರಿ ಬೇಕು ನನಗೆ. ಮಾರ್ಕೆಟಲ್ಲಿ ರಸಾಯನ ತರಕಾರಿಗಳೇ ಇರುತ್ತೆ. ನಿಮ್ಮ ಸ್ವಚ್ಛವಾದ ತರಕಾರಿ ಬೇಕು ನನಗೆ. ತುಂಬಾ ಸಂತೋಷ ಕಣಮ್ಮ. ನಾನು ವ್ಯಾಪಾರಿಗಳಿಗೆ ಮಾರಾಟ ಮಾಡಿ ನಷ್ಟ ಆಗಿದೆ ನಂಗೆ. ನಿಮ್ಮಂತವರಿಗೆ ಕೊಡೋದ್ರಿಂದ ನನಗೂ ಕೂಡ 4 ರೂಪಾಯಿ ಕೈಯಲ್ಲಿ ನಿಲ್ಲುತ್ತೆ. ನಿನಗೆ ಎಷ್ಟು ಬೇಕು ಅಂತ ಹೇಳಮ್ಮ. ಪ್ರತಿದಿನ ನಾನೇ ಮೆಸ್ ಹತ್ರ ಬಂದು ತರಕಾರಿನ ಕೊಟ್ಟೋಗ್ತೀನಿ. ನಮ್ಮ ಊರಿನ ಜನರಿಗೆ ಉತ್ತಮ ರೀತಿಯಲ್ಲಿ ಆಹಾರ ಪದಾರ್ಥವನ್ನು ಕೊಡ್ಬೇಕು ಅಂತಿದ್ದೀಯ. ನಿನಗೆ ಒಳ್ಳೇದೇ ಆಗ್ಲಿ. ಧನ್ಯವಾದಗಳು ಸೋಮಯ್ಯ ಅಣ್ಣನವರೇ. ನಿಮ್ಮಂತ ರೈತರಿಂದಾನೇ ನಾವು ಮಾಡೋ ಅಡಿಗೆಗೆ ರುಚಿ ಬರೋದು. ನಾಳೆಯಿಂದನೇ ತರಕಾರಿ ತಗೊಂಬನ್ನಿ. ಹೀಗೆ ಇಬ್ಬರು ಕೂಡ ವ್ಯಾಪಾರವನ್ನು ಆರಂಭಿಸಿದ್ರು. ಎಲ್ಲ ದಿನ ಕೀರ್ತಿಯ ಕೆಫೆಗೆ ಸಂಜನಾ ಫ್ರೆಂಡ್ಸ್ ಗಳನ್ನು ಕರ್ಕೊಂಡ್ಬಂದಿದ್ಲು. ಕೆಫೆ ಓಪನಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು. ಮತ್ತೊಂದು ಕಡೆ ಕುಸುಮ ತುಂಬಾ ಸಿಂಪಲ್ ಆಗಿ ಪೂಜೆಯನ್ನು ಮಾಡಿ ಮೆಸ್ಸನ್ನು ಆರಂಭಿಸಿದ್ಲು. ಹಾಗಿರುವಾಗ ನಾದ್ನಿಯಾದ ಕಾವ್ಯ ದೊಡ್ಡ ಅತ್ತಿಗೆಯಾದ ಕೀರ್ತಿ ಬಳಿ ಬಂದು, ಹಬ್ಬಾ ಅತ್ತಿಗೆ, ಇಲ್ಲಿ ಇರುವ ಫುಡ್ಗಳ ರೇಟ್ ನೋಡಿದ್ರೆ ತಲೆ ಸುತ್ತಾ ಇದೆ. ಒಂದು ಪ್ಲೇಟ್ ಪಾಸ್ತಾ 500 ರೂಪಾಯ, ಮ್ಯಾಕ್ರೋನಿ 300 ರೂಪಾಯ.
ಹೌದು ಕಾವ್ಯ, ಇದರಲ್ಲಿ ಹಾಕುವ ಚೀಸ್ ಸಾಸ್ ತುಂಬಾನೇ ಬೆಲೆ ಬಾಳುವಂತದ್ದು. ಅಷ್ಟೊಂದು ಕಾಸ್ಟ್ಲಿ ಐಟಮ್ ಯೂಸ್ ಮಾಡಿದ್ಮೇಲೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಇಂಟೀರಿಯಲ್ ನೋಡ್ದ ಎಷ್ಟು ಚೆನ್ನಾಗಿದೆ ಅಂತ. ಎಕ್ಸಾಕ್ಟ್ಲಿ ಕೀರ್ತಿ, ನಿನ್ ಕೆಫೆ ರೇಂಜು ಬೇರೆ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ರೇಟ್ ಎಷ್ಟಾದ್ರೂ ಪರವಾಗಿಲ್ಲ, ಫೀಲ್ ಮುಖ್ಯ. ಕೀರ್ತಿ ಹೇಳಿದ್ದು ಸರಿನೇ ಕಾವ್ಯ. ನಮ್ಮ ಟಾರ್ಗೆಟ್ ಕಸ್ಟಮರ್ ಎಲ್ಲರೂ ರಿಚ್ ಪೀಪಲ್ಸ್ ಹಣವನ್ನು ನೋಡುದಿಲ್ಲ, ಸ್ಟೇಟಸ್ ಅನ್ನೇ ನೋಡ್ತಾರೆ. ಕೆಫೆ ನಮ್ಮ ಸ್ಟೇಟಸ್ಸಿಗೆ ಸಿಂಪಲ್. ಸರಿ ಅತ್ತಿಗೆ, ಆಲ್ ದಿ ಬೆಸ್ಟ್. ಹಾಗೆ ಅಂತ ಹೇಳಿ ಕಾವ್ಯ ಸಣ್ಣ ಸೊಸೆಯ ಬಳಿಗೆ ಹೋದ್ಲು. ಅತ್ತಿಗೆ, ನಿಮ್ಮ ಮೆಸ್ಸು ತುಂಬಾ ಪ್ರಶಾಂತವಾಗಿದೆ, ಪರವಾಗಿಲ್ಲ, ಬೆಲೆ ತುಂಬಾ ಕಡಿಮೆ ಇದೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರು ಕೂಡ 50 ರೂಪಾಯಿನ? ಇದ್ರಲ್ಲಿ ನಿಮಗೆ ನಷ್ಟ ಆಗಲ್ವಾ? ಹೌದು ಕಾವ್ಯ, ಇಲ್ಲಿ ಬರೋರೆಲ್ಲ ಬಡವರು. ಅದು ಮಾತ್ರನಾ, ಕೂಲಿ ಕೆಲಸಕ್ಕೆ ಹೋಗೋರು, ಆಟೋ ಡ್ರೈವರ್ಸು, ಕಾರ್ ಡ್ರೈವರ್ಸು ಇವರೇ ಬರೋದು. ಅವರಿಗೆ ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬಾ ಊಟ ಕೊಡ್ಬೇಕು. ಸೋಮಯ್ಯ ಅಂತವರ ಹಾಗೆ ರೈತರು ಇರುವ ತನಕ ನನಗೆ ತರಕಾರಿಗೆ ಕೂಡ ಜಾಸ್ತಿ ಬೆಲೆ ಇಲ್ಲ. ನನ್ನ ಶ್ರಮನೇ ನನಗೆ ಹಿಡುವಳಿ. ಅದೇ ಸಮಯದಲ್ಲಿ ಕುಸುಮನ ಮೆಸ್ಸಿಗೆ ರಂಗಯ್ಯ ಎನ್ನುವ ವೃದ್ಧರು ಬಂದ್ರು. ರಿಕ್ಷಾ ತಳ್ಳಿ ಸುಸ್ತಾಗಿದ್ರು. ಅಮ್ಮ, ನಂಗೆ ತುಂಬಾ ಹಸಿವಾಗ್ತಾ ಇದೆ. ಕೈಯಲ್ಲಿ 100 ರೂಪಾಯಿ ಮಾತ್ರ ಇರೋದು. ನನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀಯಮ್ಮ? ಬನ್ನಿ ತಾತಯ್ಯ, ಬಂದು ಚಾಪೆ ಮೇಲೆ ಕೂತ್ಕೊಳ್ಳಿ. 100 ರೂಪಾಯಿ ಬೇಕಾಗಿಲ್ಲ, 50 ರೂಪಾಯಿಗೆ ನಿಮ್ಗೆ ಹೊಟ್ಟೆ ತುಂಬಾ ಉತ್ತಮವಾದ ಊಟ ಕೊಡ್ತೀನಿ. ಹಾಗೆ ಅಂತ ಹೇಳಿ ಒಂದು ಬಾಳೆ ಎಲೆ ಹಾಕಿ ಅನ್ನ, ಹಪ್ಪಳ, ಸಾಂಬಾರ್, ಪಲ್ಯ, ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ ಅಂತ ಎಲ್ಲವನ್ನೂ ಇಟ್ಲು. ಆಗ ರಂಗಯ್ಯ ಕಣ್ಣೀರನ್ನು ಹಾಕೊಂಡು ಊಟ ಮಾಡುತ್ತಾ, ಅಬ್ಬಬ್ಬಾ, ಅಮೃತ ರೀತಿ ಇದೆಯಮ್ಮ. ನಮ್ ತಾಯಿ ಜೀವಂತವಾಗಿದ್ರೆ ಹೀಗೇನೆ ಬಡಿಸ್ತಾ ಇದ್ರು. ಇಷ್ಟು ದಿನದಲ್ಲಿ ಅದೇ ರೀತಿಯ ಉತ್ತಮವಾದ ಊಟ ತಿಂತಾ ಇದ್ದೀನಿ. ನಿನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ. ನಿನ್ನ ವ್ಯಾಪಾರ 3 ಹೂವು 6 ಕಾಯಿಯಂತೆ ಚೆನ್ನಾಗಿ ಬೆಳೆಯಲಿ. ನೋಡ್ದ ಕಾವ್ಯ, ರಂಗಯ್ಯ ತಾತನ ಕಣ್ಣಲ್ಲಿರುವ ಆನಂದ, ಅವರ ಮಾತು ಕೋಟಿ ರೂಪಾಯಿಗೆ ಸಮಾನವಾದದ್ದು. ಕುಸುಮನ ಆಲೋಚನೆ ಕರೆಕ್ಟು. ಕಡಿಮೆ ಬೆಲೆಯಲ್ಲಿ ಹೆಚ್ಚು ಜನರಿಗೆ ಊಟ ಕೊಟ್ಟ ತೃಪ್ತಿ ಇರುತ್ತೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ವಿಕ್ರಮ್ ಎನ್ನುವ ಫೇಮಸ್ ಫುಡ್ ಬ್ಲಾಗರ್ ಆ ಊರಿಗೆ ಬಂದ್ರು. ವಿಕ್ರಮ್ ರಿವ್ಯೂ ಕೊಟ್ರೆ ಆ ರೆಸ್ಟೋರೆಂಟ್ಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಅವರು ಮೊದ್ಲು ಕೀರ್ತಿಯ ಕೆಫೆಗೆ ಹೋದ್ರು. ನಮಸ್ತೆ ರೀ, ನಾನು ವಿಕ್ರಮ್. ನಾನು ಫುಡ್ ಬ್ಲಾಗರ್. ನಿಮ್ಮ ಕೆಫೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ನಿಮ್ಮ ಬೆಸ್ಟ್ ಡಿಶ್ ಯಾವುದು ಅದನ್ನ ತಗೊಂಬನ್ನಿ. ಸರಿ. ನಿಮ್ಮ ಸ್ಪೆಷಲ್ ಈಸ್ ಬೆಸ್ಟ್ ಪಿಜ್ಜಾ ಬ್ರೌನಿ ವಿತ್ ಐಸ್ ಕ್ರೀಮ್ ನ ತಗೊಂಬರ್ತೀನಿ. ಹಾಗೆ ಹೇಳಿ ಕೀರ್ತಿ ಆರ್ಡರ್ ತಗೊಳ್ತಿದ್ಲು. ರುಚಿ ಚೆನ್ನಾಗಿದೆ, ರೇಟ್ ಮಾತ್ರ ತುಂಬಾ ಜಾಸ್ತಿನೇ ಆಯ್ತು. ಪಿಜ್ಜಾ ರುಚಿ ತುಂಬಾ ಚೆನ್ನಾಗಿದೆ. 600 ರೂಪಾಯಿ ಕೊಟ್ಟು ದೊಡ್ಡದಾಗಿ ತಿನ್ನೋರು ಯಾರೂ ಇಲ್ಲ. ಸಾಮಾನ್ಯ ಜನರಿಗೆ ಇದು ಸಾಕಾಗಲ್ಲ. ಜಸ್ಟ್ ಒಳಗೆ ಬಂದು ಹೋಗ್ಬೋದು ಅಷ್ಟೇ. ಏನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ? ನಾವು ಯೂಸ್ ಮಾಡೋದಲ್ಲ ಇಂಪೋರ್ಟೆಡ್ ವಸ್ತುಗಳು. ಮೇಡಮ್, ನಾನು ನಿಜಾಯಿತಿಯಾಗಿ ರಿವ್ಯೂಸ್ ಕೊಡ್ತೀನಿ. ಕೇವಲ ಇಂಟೀರಿಯರ್ ನೋಡಿ ಜನರು ಡೈಲಿ ಬರಲ್ಲ. ರುಚಿ ಮತ್ತು ರೇಟ್ ತುಂಬಾ ಮುಖ್ಯ. ಹಾಗೆ ಹೇಳಿ ಅಲ್ಲಿಂದ ವಿಕ್ರಮ್ ನೇರವಾಗಿ ಕುಸುಮನ ಮೆಸ್ಸಿಗೆ ಕೂಡ ಬಂದ. ಅಲ್ಲಿರುವ ಜನರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ನಮಸ್ತೆ ಕಣಮ್ಮ, ನಾನು ವಿಕ್ರಮ್. ಏನು, ನಿಮ್ಮ ಹೋಟೆಲಲ್ಲಿ ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ? ನಮಸ್ತೆ ಅಣ್ಣ, ನಮ್ಮ ಮೆಸ್ಸಲ್ಲಿ ರಾಗಿ ಮುದ್ದೆ, ಬೋಟಿ ಸಾರು, ನಾಟಿ ಕೋಳಿ ಸಾರು ಇದೇ ಸ್ಪೆಷಲ್. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ವಿಕ್ರಮ್ ಕ್ಯಾಮ್ರಾದಲ್ಲಿ ಅವನ ಮುಖವನ್ನು ನೋಡಿ ಸಂತೋಷ ಪಡುತ್ತಾ, ಓ ಗೈಡ್ಸ್, ಅನ್ಬಿಲೀವೇಬಲ್. ಈ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಬೋಟಿ ಸಾರು ಸೂಪರ್ ಆಗಿದೆ. ಇದೆಲ್ಲ ಕೇವಲ 50 ರೂಪಾಯಿ ಮಾತ್ರ ಅಂತೆ. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ದೊಡ್ಡ 5 ಸ್ಟಾರ್ ಹೋಟೆಲಲ್ಲೂ ಈ ರುಚಿ ಹಾಗೆ ಪ್ರೀತಿಯಿಂದ ಬಡಿಸುವವರು ಸಿಗದಿಲ್ಲ. ನೀವು ಈ ಕಡೆ ಬಂದ್ರೆ ಮಾತ್ರ ಈ ಮೆಸ್ಸನ್ನು ಮಿಸ್ ಮಾಡ್ಕೋಬೇಡಿ. ನಾನು ಈ ಮೆಸ್ಸಿಗೆ 5 ಔಟ್ ಆಫ್ 5 ರೇಟಿಂಗ್ ಕೊಡ್ತಿದ್ದೀನಿ. ಹೀಗೆ ಅನ್ಕೊಳ್ತಿರುವಾಗ ವಿಕ್ರಮ್ ವಿಡಿಯೋ ವೈರಲ್ ಆಗುವುದರಿಂದ ಜನರು ಕ್ಯೂ ಅಲ್ಲಿ ಬರ್ತಿದ್ರು. ಒಮ್ಮೆನಂತಹ ರೈತರು ಇನ್ನಷ್ಟು ತರಕಾರಿಗಳನ್ನು ತಗೊಳ್ತಾ ಇದ್ರು. ಎಷ್ಟೋ ಜನ ಬಡವರು ಕೂಡ ಪ್ರತಿದಿನ ಅಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು. ಕೀರ್ತಿಯ ಕೆಫೆ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಒಂದು ದಿನ ಸಂಜೆ ಸಮಯದಲ್ಲಿ ಎಲ್ಲರೂ ಕೂತು ಮಾತಾಡ್ತಾ ಇದ್ರು. ಅಮ್ಮ ಕೀರ್ತಿ, ನಿನ್ ಕೆಫೆ ಹೇಗಮ್ಮ ನಡೀತಾ ಇದೆ? ಮುಖ ಯಾಕೆ ಬಾಡಿ ಹೋಗಿದೆ? ಏನಾಯ್ತಮ್ಮ? ಅತ್ತೆ, ನಾನು ಏನು ಅಂತತ್ತೆ ಹೇಳೋದು. ಮೊದಲು 10 ದಿನ ಚೆನ್ನಾಗೇ ಇತ್ತು. ಆ ವಿಕ್ರಮ್ ವಿಡಿಯೋ ವೈರಲ್ ಆದ ದಿನದಿಂದ ವ್ಯಾಪಾರನೇ ಇಲ್ಲ. ಅಲ್ಲಿ ಸಂಜನಾ ಕೂಡ ಬರ್ತಾ ಇರ್ಲಿಲ್ಲ. ಅಲ್ಲಿ ವೈಟ್ ಬೋರ್ಡ್ ಹಾಕಿರುವ ರೀತಿ ಇದೆ. ನನ್ನ ಕೆಫೆಯಲ್ಲಿ ರೇಟ್ ಜಾಸ್ತಿ ಅಂತ ನನ್ನ ಹತ್ರನೇ ಹೇಳ್ತಾರೆ. ವೀಕೆಂಡ್ ಅಲ್ಲಿ 1-2 ಅಂತ ಬರ್ತಾರೆ. ಉಳಿದ ದಿನದಲ್ಲಿ ನೊಡ ಹೊಡಿಬೇಕು. ಎಸಿ ಬಿಲ್ಲು, ಕೆಲಸ ಮಾಡುವವರ ಸಂಬಳ, ಕರೆಂಟ್ ಬಿಲ್ಲು ಎಲ್ಲ ಸೇರಿದ್ರೆ ಬೆಲೆ ತುಂಬಾ ಜಾಸ್ತಿನೇ ಬರ್ತಾ ಇದೆ. ಹೌದಮ್ಮ, ರೇಟ್ ಜಾಸ್ತಿ ಆದ ಕಾರಣ
ಸಾಮಾನ್ಯ ಜನರು ಕೆಫೆ ಕಡೆ ಬರದೇ ಇಲ್ಲಮ್ಮ. ಅದು ಅಲ್ಲದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಳಾಗೋದ್ರಿಂದ ತುಂಬಾ ನಷ್ಟ ಜಾಸ್ತಿ ಆಗ್ತಿದೆ. ಸಾಲ ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ವ್ಯಾಪಾರದಲ್ಲಿ ಲಾಭ ನಷ್ಟ ಸಹಜಮ್ಮ ಕೀರ್ತಿ. ಜನರು ಯಾವಾಗಲೂ ಕಡಿಮೆ ಬೆಲೆಗೆ ಉತ್ತಮವಾದ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ರಾಕೇಶ್, ಕುಸುಮನ ವ್ಯಾಪಾರ ಹೇಗಿದೆ? ಕುಸುಮನ ಅಡುಗೆಗೆ ಜನರು ಫಿದಾ ಆಗಿದ್ದಾರೆ. ಮಧ್ಯಾಹ್ನ 1 ಗಂಟೆಗೇನೆ ಅಡುಗೆ ಎಲ್ಲ ಖಾಲಿ ಆಗ್ತಿದೆ. ಜನರು ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಸೋಮಯ್ಯನವರು ತಂದು ಕೊಡುವಂತಹ ತರಕಾರಿಯ ರುಚಿ ತುಂಬಾ ಚೆನ್ನಾಗಿರೋದ್ರಿಂದ ವ್ಯಾಪಾರ ಚೆನ್ನಾಗಾಗ್ತಿದೆ. ಅವಯ್ಯ, ಇದೆಲ್ಲನೂ ನನಗೆ ಅತ್ತೆ ಕಲಿಸಿರುವ ಸಂಪ್ರದಾಯವಾದ ಅಡುಗೆ. ಬಿಸಿ ಬಿಸಿ ಅನ್ನ, ಸಾಂಬಾರ್, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ, ಇದು ಸಾಕು ಬಡವರ ಹೊಟ್ಟೆ ತುಂಬಲಿಕ್ಕೆ. ನನಗಂತೂ ಒಂದಿನಕ್ಕೆ 3,000ದಷ್ಟು ಲಾಭ ಬರ್ತಿದೆ. ಸೂಪರ್ ಅತ್ತಿಗೆ, ಕಡಿಮೆ ಹಿಡುವಳಿ ಹಾಕಿ ಅಧಿಕ ಲಾಭವನ್ನು ಪಡಿತಾ ಇದ್ದೀರಾ ನೀವು. ಹೀಗೆ ಸ್ವಲ್ಪ ದಿನಗಳು ಕಳೆದೋಯ್ತು. ಕೀರ್ತಿಯ ಕೆಫೆ ತುಂಬಾ ನಷ್ಟದಲ್ಲಿಯೇ ನಡೀತಾ ಇತ್ತು. ಕೀರ್ತಿ ಕೂಡ ಅವಳ ಕೆಫೆಯನ್ನು ಕಂಪ್ಲೀಟ್ ಆಗಿ ಮುಚ್ಚಿಯೇ ಬಿಟ್ಲು. ಮಾವಯ್ಯ, ನನ್ನನ್ನು ಕ್ಷಮಿಸಿ. ನೀವು ಕೊಟ್ಟ ಹಣವೆಲ್ಲ ನನ್ನ ಕಡಿಮೆ ಬುದ್ಧಿವಂತಿಕೆಯಿಂದ ನಷ್ಟವಾಯಿತು. ಲಕ್ಷಗಟ್ಲೆ ರೂಪಾಯಿ ನನಗೆ ನಷ್ಟ ಆಗಿದೆ. ನನ್ನ ಮಾಡರ್ನ್ ಅಡಿಗೆಯ ಹುಚ್ಚು, ನನ್ನ ಸ್ಟೇಟಸ್, ನನ್ನ ಅಹಂಕಾರ ನನ್ನನ್ನು ಕೆಳಗೆ ಬೀಳಿಸಿದೆ. ಗೆಳತಿ ಸಂಜನ ಮಾತು ಕೇಳಿ ನಾನು ಮೋಸ ಹೋಗಿದ್ದೀನಿ. ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಕೀರ್ತಿ. ನಮ್ಮಿಂದನೇ ನಾವಿವಾಗ ನಷ್ಟವಾಗಿದ್ದೀವಿ. ವ್ಯಾಪಾರ ಅಂದ್ರೆ ಆಡಂಬರ ಅಲ್ಲ, ಅವಶ್ಯಕತೆ ಅನ್ನುವುದು ನಾವು ಮರ್ತಿದ್ದೀವಿ. ಅಮ್ಮ ಕೀರ್ತಿ, ಅಳ್ಬೇಡಮ್ಮ. ಹಣ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಈ ಅನುಭವ ನಿನಗೆ ಒಳ್ಳೆ ಪಾಠವನ್ನು ಕಲಿಸಿಕೊಟ್ಟಿದೆ. ಅಕ್ಕ, ಯಾಕಕ್ಕ ಅಳ್ತಾ ಇದ್ದೀಯಾ? ನೀನು ಸೋತೋಗಿಲ್ಲ. ನಿಮಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲದ್ರಿಂದ ತಾನೇ ನಿಮ್ಮ ಕೆಫೆ ಮುಚ್ಚಿದ್ದು. ಕೇವಲ ವ್ಯಾಪಾರ ವ್ಯೂಹ ತಪ್ಪಿದಷ್ಟೇ. ನಿಮ್ಮ ಕೈಯಲ್ಲಿರುವ ಅಡಿಗೆಯ ಮ್ಯಾಜಿಕ್ ನನಗ್ ಗೊತ್ತು. ನಿಮ್ಮ ಬ್ರೌನಿ, ನಿಮ್ಮ ಪಿಜ್ಜಾ ಮಕ್ಕಳಿಗೆ ಎಷ್ಟು ಇಷ್ಟ ಅಂತ ನನಗ್ ಗೊತ್ತಿದೆ. ಇಲ್ಲ ಕುಸುಮ, ನಾನಿನ್ನ ತುಂಬಾ ಕೇವಲವಾಗಿ ಮಾತಾಡಿದ್ದೀನಿ. ಬಾಳೆ ಎಲೆಯಲ್ಲಿ ನೆಲದ ಮೇಲೆ ಯಾರು ಊಟ ಮಾಡ್ತಾರೆ ಅಂತ ಕೇವಲಪಡಿಸಿದ್ದೀನಿ. ನನ್ನ ಗೆಳತಿ ನಿನ್ನ ಅವಮಾನ ಮಾಡಿದ್ರು ಕೂಡ ನಾನು ನೋಡ್ಕೊಂಡು ನಿಂತಿದ್ದೆ. ನಿಜವಾದ ವಿಜಯ ನಿನ್ನದೇ. ಬಡವರ ಹಸಿವನ್ನು ತೀರಿಸಿದ ನಿನಗೆ ಆ ದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಮಾತ್ರ ಕೇವಲ ಹಣ ಇರುವವರ ಸ್ಟೇಟಸ್ ಅನ್ನು ನೋಡಿದೆ. ನನ್ನನ್ನು ಕ್ಷಮಿಸು ಕುಸುಮ. ನಿಮ್ಮ ಮಾಡರ್ನ್ ಅಡಿಗೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಆಲೋಚನೆ ಬಂದಿದೆ. ನಾವಿಬ್ರು ಯಾಕೆ ಜೊತೆ ಸೇರಿ ವ್ಯಾಪಾರ ಮಾಡಬಾರ್ದು? ಏನು, ನಾವಿಬ್ಬರು ಸೇರಿನಾ? ಹೇಗೆ ಕುಸುಮ? ನಾನು ನಷ್ಟದಲ್ಲಿದ್ದೀನಿ ಇವಾಗ. ನನ್ನ ಮೆಸ್ಸಲ್ಲಿ ಜನರು ಜಾಸ್ತಿಯಾಗಿ ನನ್ನ ಒಬ್ಳಿಂದ ಕಷ್ಟಪಡಕ್ಕೆ ಸಾಧ್ಯ ಆಗ್ತಿಲ್ಲ. ನನ್ನ ಸಣ್ಣ ಶೆಡ್ನ ಮುಚ್ಚಿಬಿಟ್ಟು ನೀವು ವಿಶಾಲವಾಗಿ ಆರಂಭಿಸಿರುವ ಕೆಫೆಯಲ್ಲೇ ನಾವಿಬ್ರು ಸೇರಿ ವ್ಯಾಪಾರವನ್ನು ಮಾಡೋಣ. ನಮ್ಮ ಊರು ನಮ್ಮ ಮನೆ ಅಂತ ಹೆಸರನ್ನು ಮಾರ್ಸೋಣ. ಒಂದು ಕಡೆ ಹಳ್ಳಿಯ ಅಡುಗೆ, ಇನ್ನೊಂದು ಕಡೆ ಸಿಟಿಯ ಅಡುಗೆ. ಸರಿ ಸಮವಾದ ದರವನ್ನು ಕೊಡೋಣ. ಹೌದು ದೊಡ್ಡ ಅತ್ತಿಗೆ, ಚಿಕ್ಕತ್ತೆ ಹೇಳಿದ್ದು ತುಂಬಾ ಒಳ್ಳೆ ಐಡಿಯಾ. ಚೆನ್ನಾಗಿರುವ ಆ ಕೆಫೆಯಲ್ಲಿ ಹಳ್ಳಿಯ ಪರಿಶುದ್ಧವಾದ ಅಡುಗೆಯನ್ನು ಮಾಡೋಣ. ಕಡಿಮೆ ದರದಲ್ಲಿ ನಿಮ್ಮ ಸ್ನ್ಯಾಕ್ಸ್ ಕೂಡ ಕೊಟ್ರೆ ಜನರು ಬರ್ತಾರೆ. ಅಣ್ಣ, ಕಾವ್ಯ ಹೇಳಿದ್ದು ನಿಜಾನೇ. ಮಾಡರ್ನ್ ಕಲ್ಚರ್, ಹಳ್ಳಿಯ ರುಚಿ ಎರಡೂ ಒಂದೇ ಕಡೆ ಸಿಕ್ಕಿದ್ರೆ ಜನ ಯಾಕೆ ಬೇಡ ಅಂತ ಹೇಳ್ತಾರೆ. ಕೀರ್ತಿ ಅತ್ತಿಗೆ ಮಾಡುವ ಬ್ರೌನಿ, ಕುಸುಮ ಮಾಡುವಂತಹ ಬೇಳೆ ಸಾಂಬಾರ್, ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮಾಡರ್ನ್ ಅಡುಗೆ, ದೊಡ್ಡವರಿಗೆ ಹಳ್ಳಿಯ ಅಡುಗೆ ಎರಡೂ ಒಂದೇ ಕಡೆ ಸಿಕ್ಕಿದ್ರೆ ಹೇಗಿರುತ್ತೆ? ನಿಮ್ಮಿಬ್ರನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕುಸುಮ. ಒಬ್ಳು ಸೊಸೆ ಕಷ್ಟಪಟ್ರೆ ಇನ್ನೊಂದು ಸೊಸೆ ನೋಡ್ಕೊಂಡು ಸುಮ್ನೆ ಇರದೆ ಅವಳ ಜೊತೆ ನಿಂತು ಸಹಾಯ ಮಾಡ್ತಿದ್ಯಾ ನೋಡು. ನಿನ್ನ ಮನಸ್ಸು ತುಂಬಾ ಒಳ್ಳೆ ಮನ್ಸು. ಅಮ್ಮ ಕೀರ್ತಿ, ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ಕುಸುಮನ ಜೊತೆ ನಿಂತು ನಿನ್ನ ವ್ಯಾಪಾರವನ್ನು ಆರಂಭಿಸಮ್ಮ. ಥ್ಯಾಂಕ್ ಯು ಕುಸುಮ. ನನ್ನ ಅಹಂಕಾರವನ್ನು ದೂರ ಇಟ್ಟು ನಿನ್ ಜೊತೆ ಸೇರಿ ಕೆಲಸ ಮಾಡ್ಲಿಕ್ಕೆ ನಾನು ಸಿದ್ಧ. ಬಡವರ ಹಸಿವನ್ನು ತೀರಿಸುವುದರಲ್ಲಿ ಇರುವ ಸಂತೋಷ ನಾನು ತಿಳ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಜೀವನದ ಪಾಠವನ್ನು ಕಲಿಸಿಕೊಟ್ಟಿದೀಯಾ. ಇಬ್ಬರು ಸೊಸೆಯಂದಿರು ಜೊತೆ ಸೇರಿದ್ದಾರೆ. ನಮ್ ಮನೆಗೆ ಇನ್ನೂ ಎಲ್ಲನೂ ಒಳ್ಳೇದೇ. ರಾಕೇಶ್, ರಾಜೇಶ್, ನಿಮ್ಮ ಹೆಂಡತಿಯರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಅಂದಿನಿಂದ ಕೀರ್ತಿ ಕುಸುಮ ಇಬ್ಬರೂ ಸೇರಿ ನಮ್ಮ ಊರು ನಮ್ಮ ಮನೆ ಅಡಿಗೆ ಅಂತ ವ್ಯಾಪಾರವನ್ನು ಆರಂಭಿಸಿದ್ರು. ಬಾಳೆ ಎಲೆಯಲ್ಲಿ ಊಟದ ಜೊತೆಗೆ ಕೀರ್ತಿ ತಯಾರಿಸುವ ಸ್ನ್ಯಾಕ್ಸ್ ಅನ್ನು ಕೂಡ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರು. ಇಬ್ಬರು ಸೊಸೆಯಂದಿರು ಅವರ ಐಕ್ಯಮತ್ಯದಿಂದ ಮನೆಗೆ ಒಳ್ಳೆ ಸಂಪಾದನೆ ಮಾತ್ರವಲ್ಲದೆ ಹೆಸರನ್ನು ತಂದುಕೊಟ್ರು. ರಘುರಾಮ್ ಕೌಶಲ್ಯ ತನ್ನ ಸೊಸೆಯಂದಿರ ಜಯವನ್ನು ನೋಡಿ ಸಂತೋಷಪಟ್ರು. ಅಂದಿನಿಂದ ಅವರೆಲ್ಲರೂ ಸೇರಿ ಅನ್ಯೋನ್ಯವಾಗಿ ಸಂತೋಷದಿಂದ ಜೀವನವನ್ನು ಮಾಡಿದ್ರು. ಮನೆಗೆ ಬಂದ ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಕುಸುಮ ಮಾತ್ರ ಕೂತ್ಕೊಂಡು ಫೋನ್ ನೋಡ್ತಿದ್ಲು. ಇದನ್ನು ನೋಡಿ ಆಶ್ಚರ್ಯಪಟ್ಟ ಅವರಿಬ್ಬರು, ಇದೇನಕ್ಕ, ಈ ಹುಡುಗಿ ಎಲ್ಲ ಕೆಲ್ಸನ ನಮ್ ತಲೆ ಮೇಲೆ ಕಟ್ಬಿಟ್ಲು. ಹೌದಲ್ವಾ, ಪಾಪ ಸಣ್ಣ ಹುಡುಗಿ ಅಂತ ಸಹಾಯ ಮಾಡ್ಲಿಕ್ಕೆ ಬಂದ್ರೆ ನಮ್ ಕೈಯಲ್ಲೇ ಕೆಲಸ ಮಾಡಿಸ್ತಿದ್ದಾಳೆ.
ಹೌದು, ಮತ್ತೆ ನಾವೇನೋ ಈ ಮನೆ ಕೆಲ್ಸಕ್ಕೆ ಬಂದ ಕೆಲ್ಸದವರು, ಇವಳೇನೋ ಮನೆ ಯಜಮಾನಿ ರೀತಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾಳೆ. ಸರಿ ಇರು, ಅವಳನ್ನ ಕೆಲ್ಸಕ್ಕೆ ನಾವೇ ನಿಧಾನವಾಗಿ ಕರೆದು ನೋಡೋಣ ಹಾಗೆ ಅಂತ ಕುಸುಮನ ಬಳಿ ಹೋದ್ರು. ಏನಮ್ಮ ಕುಸುಮ, ನಮ್ ಜೊತೆ ಸೇರಿ ಏನಾದ್ರೂ ಕೆಲಸ ಮಾಡುವ ಐಡಿಯಾ ಇದೆಯಾ? ಚಿಕ್ಕಮ್ಮ, ನನಗೆ ತುಂಬಾ ಟಯರ್ಡ್ ಆಗಿದೆ, ಇಲ್ಲದಿದ್ರೆ ಎಲ್ಲ ಕೆಲ್ಸನ ನಿಮ್ ತಲೆಯಲ್ಲಿ ಕಟ್ತೀನ ಹೇಳಿ. ಮತ್ತೆ ಚೆನ್ನಾಗಿತ್ತನಮ್ಮ, ನೀನು ತಿಂತ ಕೂತಿದೀಯಾ? ಅಯ್ಯೋ ಚಿಕ್ಕಮ್ಮ, ನನಗೆ ಈ ಚಳಿಯಲ್ಲಿ ಹಸಿವು ಜಾಸ್ತಿಯಾಗಿ ಬಿಸಿ ಬಿಸಿ ಬಜ್ಜಿ ತಿಂತಿದ್ದೀನಿ ಅಷ್ಟೇ. ಹಾಗೆ ಹೇಳಿದಾಗ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅವರಿಬ್ಬರು ಕಿಚನಿಗೆ ಹೋಗಿ ಕೆಲಸ ಮಾಡಲಾರಂಭಿಸಿದ್ರು. ಅಷ್ಟರಲ್ಲೇ ರಾಜೇಶ್ ರಾಕೇಶ್ ಇಬ್ರು ಮನೆಗೆ ಬಂದ್ರು. ಕುಸುಮ, ಏನ್ ಕುಸುಮ, ಇಷ್ಟು ಆರಾಮವಾಗಿ ಕೂತ್ಕೊಂಡಿದ್ದೀಯಾ? ಕೆಲ್ಸ ಎಲ್ಲ ಬೇಗ ಬೇಗ ಮಾಡಿರುವ ಹಾಗಿದೆ. ಅಯ್ಯೋ ಹೌದಾ, ನಮ್ಮಲ್ಲಿ ಇಷ್ಟು ದೊಡ್ಡ ಕನ್ಸುಗಳು ಕೂಡ ಇದೆಯಾ? ನನಗೇನೋ ತುಂಬಾ ಸಂದೇಹ ಆಗ್ತಿದೆ. ಸರಿ ಕುಸುಮ, ನೀನು ಕಿಚನಿಗೆ ಹೋಗಿ ನಮಗೆ ಕುಡಿಯಕ್ಕೆ ಬಿಸಿ ಬಿಸಿ ಕಾಫಿ ತಗೊಂಬಾ. ಅಷ್ಟರಲ್ಲಿ ಕಿಚನ್ ನಿಂದ ಇಬ್ಬರು ಹೆಂಗಸರು ಮಾತಾಡ್ಕೊಂಡು ಹೊರಗಡೆ ಬಂದ್ರು. ಅಮ್ಮ ಕುಸುಮ, ಒಳಗೆ ಎಲ್ಲ ಕೆಲ್ಸ ಆಯ್ತು. ಹೌದು, ರಾತ್ರಿಗೆ ಅಡುಗೆ ಕೆಲಸ ಕೂಡ ಮುಗೀತು ಹಾಗೆಂತ ಹೇಳಿದ್ರು. ಅವರಿಬ್ಬರನ್ನು ನೋಡಿ ರಾಜೇಶ್ ರಾಕೇಶ್ ಆಶ್ಚರ್ಯಪಟ್ರು. ಅತ್ತೆ, ಹೌದು, ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಹೌದು, ನೀವ್ ಯಾವಾಗ ಬಂದ್ರಿ? ನೀವ್ಯಾಕೆ ಅಡುಗೆ ಮನೆಯಿಂದ ಹೊರಗಡೆ ಬರ್ತಿದ್ದೀರಾ? ಹೇಳಿ ಅತ್ತೆ, ಏನಾಯ್ತು? ಅದು ಬಂದು ಏನಾಯ್ತು ಅಂದ್ರೆ, ನಿಜವಾಗ್ಲೂ ಅವರು ಹೇಳಲಿಕ್ಕೆ ಬಂದಾಗ ಕುಸುಮ ಮಧ್ಯದಲ್ಲಿ, ಅಂದ್ರೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ, ಬೆಳಿಗ್ಗೆನೆ ಇವ್ರು ಬಂದ್ರ ಎಲ್ಲ ಕೆಲ್ಸನ ಇವ್ರೇ ಮಾಡಿದ್ರು. ಏನು ಇದೆಲ್ಲ ನಿಜನಾ? ಹೌದು ರೀ, ಇದೆಲ್ಲ ನಿಜ. ಏನಾಯ್ತು? 3 ಹೊತ್ತು ನೀನು ಚೆನ್ನಾಗಿ ತಾನೇ ತಿಂತಾ ಇದ್ದೆ. ಅಯ್ಯೋ ನಿಜವಾಗ್ಲೂ ನಂಗೆ ಹುಷಾರಿಲ್ಲ ರೀ. ನೀನು ಈ ಕೆಲ್ಸದಿಂದ ತಪ್ಪಿಸ್ಕೋಬೇಕು ಅಂತ ನಾಟಕ ಆಡಿರ್ತೀಯ. ಪಾಪ ನಮ್ಮ ಅತ್ತೆಯವರು ಈ ಮನೆಗೆ ಹೊಸಬ್ರಲ್ವಾ, ಅದಕ್ಕೆ ನಿನ್ ನಾಟಕನ ನಂಬಿಬಿಟ್ಟಿದ್ದಾರೆ. ಸುಮನ ಬೈತಾ ಇರುವಾಗ ಇಬ್ಬರು ಅತ್ತೆಂದಿರು ಮಧ್ಯದಲ್ಲಿ ಬಂದು, ಅಯ್ಯೋ ಸಾಕ್ರೋ, ನಿಲ್ಸ್ರೋ, ಇವಾಗ ಏನಾಯ್ತು? ನಮ್ಮ ಮನೆ ಕೆಲ್ಸ ತಾನೇ, ನಮ್ಮ ಮನೆಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೇನು? ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ರಾಜೇಶ್ ರಾಕೇಶ್ ಸರಿ ಅಂತ ಫ್ರೆಶ್ ಅಪ್ ಆಗಿ ಬಂದ್ರು. ಎಲ್ಲರೂ ಊಟ ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಬಾ, ಇವತ್ತು ಅಡಿಗೆ ಎಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರುವ ಅಡಿಗೆ ತಿಂದು ಎಷ್ಟೊಂದು ದಿನಗಳಾಯ್ತು. ಇವತ್ತು ಸ್ವಲ್ಪ 4 ತುತ್ತು ಜಾಸ್ತಿನೇ ತಿನ್ಬೇಕು. ಹೌದೌದು, ನಮಗೂ ಕೂಡ ಹಾಗೆ ಅನ್ಸ್ತಾ ಇದೆ. ಸಾಕು ನಿಲ್ಸೋ. ಯಾಕೆ, ಏನಾಯ್ತು? ನೀವು ಇಬ್ರು ನಗ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಅತ್ತಿಗೆ ನಿಮಗೆ ಒಳ್ಳೆ ಅಡಿಗೆ ಮಾಡಿ ಕೊಡ್ತಾ ಇಲ್ವಾ? ಇವಾದ ವಿಚಾರ ಏನು ಅಂತ ನಿಮ್ಗೆ ಗೊತ್ತಿಲ್ವಲ್ಲ, ನಿಲ್ಲಿ, ನಾನು ಎಲ್ಲವನ್ನೂ ಹೇಳ್ತೀನಿ ಹಾಗೆ ಅಂತ ರಾಕೇಶ್ ಎಲ್ಲ ವಿಚಾರವನ್ನು ಅವರ ಬಳಿ ಹೇಳಿದ. ಅವರು ಕೂಡ ತುಂಬಾನೇ ನಗ್ತಾ ಇದ್ರು. ನಮ್ಮ ಅಣ್ಣ ಸ್ವಲ್ಪ ಕೂಡ ಬದ್ಲಾಗ್ಲೇ ಇಲ್ಲ. ಹೌದಕ್ಕ, ಅಚ್ಚ ಅಸಲು ಅಣ್ಣ ಹಾಗೇನೆ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಮಗೂ ಕೂಡ ಕ್ರಮಶಿಕ್ಷಣವನ್ನು ಹೇಳಿಕೊಡ್ತಿದ್ರು. ಹೌದಾ? ಹಾಗಾದ್ರೆ ನೀವು ಕೂಡ ನನ್ನ ಹಾಗೆ ತುಂಬಾ ತಿಂತ ಇದ್ರಾ? ನಿನ್ನ ಹಾಗೆ ಯಾರು ಕೂಡ ಅಷ್ಟು ಚೆನ್ನಾಗಿ ಊಟ ಮಾಡಲ್ಲ. ಇಲ್ಲ ಕಣಮ್ಮ, ನಾವು ಸ್ವಲ್ಪ ಉದಾಸೀನ ಮಾಡ್ತಾ ಇದ್ದೋ ಅಷ್ಟೇ. ಓ ಹೌದಾ, ಸರಿ ಸರಿ, ಇವಾಗ ಎಲ್ಲರೂ ಊಟ ಮಾಡಿ. ಇಲ್ಲಿ ನೋಡಮ್ಮ ಕುಸುಮ, ನಾಳೆಯಿಂದ ನಿನ್ ಕೆಲ್ಸನ ನೀನೇ ನೋಡ್ಬೇಕು, ನಾವು ಮನೆಗೆ ಬಂದ ಅತಿಥಿಗಳು. ಹಾಗೆ ಹೇಳಿದಾಗ ಕುಸುಮನ ಮುಖ ಮತ್ತೆ ಬಾಡಿ ಹೋಯಿತು. ಅಯ್ಯೋ ದೇವ್ರೇ, ಮತ್ತೆ ನನಗೇನೆ ಕೆಲ್ಸ ಕೊಡ್ತಾ ಇದೀಯಾ? ಈ ಚಳಿಗೆ ಕೈಯೆಲ್ಲ ಆ ನೀರಲ್ಲಿ ಐಸ್ ಆಗಿ ಹೋಗುತ್ತೆ. ಏನಪ್ಪ ಮಾಡೋದು, ಬೇರೆ ವಿಧಿ ಇಲ್ಲಲ್ಲ, ಮಾಡ್ಲೇಬೇಕಲ್ಲ. ಬಾ ಅಣ್ಣ, ಮತ್ತೆ ಕುಸುಮನೆ ಕೆಲಸ ಮಾಡ್ಬೇಕು. ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಸಾಕೋ, ಸುಮ್ನೆ ಯಾಕೋ ಅವಳನ್ನ ಅಳ್ಸಕ್ ನೋಡ್ತಿದೀಯಾ? ಅಣ್ಣ, ಇಲ್ಲದಿದ್ರೆ ಇವಳು ಅತ್ತೆಯವರಿಗೆ ಕೆಲಸ ಹೇಳಿ ಇವಳು ಆರಾಮಾಗಿ ಕೂತು ತಿಂತಾಳೆ. ಪರವಾಗಿಲ್ಲ ಬಿಡೋ, ಸಣ್ಣ ಹುಡುಗಿ ಕಣೋ. ಹೌದೌದು, ಸಣ್ಣ ಹುಡುಗಿನೇ. ಬೇಕಂದ್ರೆ ನಮ್ನ ಕೂಡ ಮಾರಾಟ ಮಾಡಿ ಅವಳಿಗೆ ಏನ್ ಬೇಕೋ ಅದನ್ನ ತೆಗೆದು ತಿಂತಾಳೆ. ಹಾಗೆ ಹೇಳಿದಾಗ ಅವರಿಬ್ಬರು ಕೂಡ ನಗುತ್ತಾ, ಅಯ್ಯೋ ಸಾಕು ಬಿಡಿ, ಯಾಕೆ ಮಗುನ ಅಷ್ಟೊಂದು ಅಳ್ಸಕ್ ನೋಡ್ತಿದ್ದೀರಾ? ಈ ಚಳಿಯಲ್ಲಿ ನಿಜವಾಗ್ಲೂ ಅವಳು ಬಲಹೀನವಾಗಿದ್ದಾಳೆ. ಚಳಿನಾ ಇವಳಿಗ? ಬೆಳಿಗ್ಗೆ ಐಸ್ ಕ್ರೀಮು, ಮಧ್ಯಾಹ್ನಕ್ಕೆ ಬಜ್ಜಿ, ಸಂಜೆಗೆ ಸಮೋಸ ಅಂತ ಒಂದು ತಿಂತಾ ಇದ್ರೆ ಯಾರಾದ್ರೂ ಬಲಹೀನ ಆಗ್ತಾರಾ ಹೇಳಿ? ನಿಜನೇ ಕಣೋ, ನಿನ್ನ ಹೆಂಡತಿಯ ಬಗ್ಗೆ ನಮ್ಕಿಂತ ನಿನಗೆ ತಾನೇ ತುಂಬಾ ಚೆನ್ನಾಗಿ ಗೊತ್ತಿರೋದು. ಏನು, ನೀವಿಬ್ರು ಮನೆಗ್ ಬಂದ ಚಿಕ್ಕಮ್ಮನವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದ್ದೀರಾ? ನಾನು ಕೂಡ ಈ ಮನೆಯ ಸೊಸೆ ತಾನೇ. ಹೌದು, ಸೊಸೆನೆ, ಆದ್ರೆ ಅಧಿಕವಾಗಿ ತಿನ್ನುವಂತಹ ಸೊಸೆ. ಸುಮಾ ಅನ್ನುವ ಹೆಸರಿಗಿಂತ ಈ ಹೆಸರೇ ನಿನ್ಗೆ ಕರೆಕ್ಟ್ ಆಗಿ ಸೂಟ್ ಆಗೋದು. ಹಾಗೆಂತ ಹೇಳಿ ನಗ್ತಾ ಇದ್ರು. ಮಾತ್ರ ಮಾತು ಕೇಳಿ ಬೇಜಾರ್ ಮಾಡ್ಕೊಂಡ್ಲು. ಸ್ವಲ್ಪ ಸಮಯದ ನಂತರ ಇಬ್ಬರು ಬಂದ ಅತ್ತೆಗಳು ಕಿಚನ್ ಅಲ್ಲಿ ಮಾತಾಡ್ತಿದ್ರು. ಮಾ, ಅಡಿಗೆನ ನೀನೇ ಮಾಡು,
ನಿನಗೆ ಅಭ್ಯಾಸ ಇಲ್ಲ ಅಂದ್ರೆ ನಾವು ನಿನಗೆ ಹೇಳ್ಕೊಡ್ತೀವಿ. ಚಿಕ್ಕಮ್ಮ, ಇಷ್ಟೊಂದ್ ಚಳಿಯಲ್ಲಿ ಮಾಡ್ಬೇಕಾ? ನೋಡಿ ಎಷ್ಟೊಂದು ತಂಪು ಜಾಸ್ತಿ ಇದೆ ಅಂತ ಕೈಯೆಲ್ಲ ಐಸ್ ಕಟ್ಟಿ ಆಗುತ್ತೆ. ಅಡಿಗೆ ಮಾಡಿದ್ರೆ ಒಳ್ಳೇದಮ್ಮ, ಕೈ ತುಂಬಾ ಬೆಚ್ಚಗೆ ಇರುತ್ತೆ. ಅದಲ್ಲ ಚಿಕ್ಕಮ್ಮ,